ನಗರದ ವೀರಾಪುರ ಓಣಿಯ ಗೊಲ್ಲರ ಕಾಲೋನಿ ಹಾಗೂ ಶಿಕ್ಕಿಲಗಾರ ಕಾಲೋನಿ ಯುವಕರಿಂದ ಪ್ರಸಾದ ಅಬ್ಬಯ್ಯ ಇವರನ್ನು ಸಚಿವ ಸಂಪುಟ ಸ್ಥಾನ ನೀಡುವಂತೆ ಒತ್ತಾಯ ಮಾಡಲಾಯಿತು. ಹೌದು, 3 ಬಾರಿ ಶಾಸಕನಾಗಿ ಹೊರಹೊಮ್ಮಿರುವ ಹಾಗೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವ ಪ್ರಸಾದ ಅಬ್ಬಯ್ಯ ಇವರನ್ನು ಮಂತ್ರಿ ಸ್ಥಾನ ನೀಡಬೇಕು. ಅಲ್ಲದೆ ಗೊಲ್ಲರ ಸಮಾಜಕ್ಕೆ ಮತ್ತು ಶಿಕ್ಕಿಲಗಾರ ಸಮಾಜಕ್ಕೆ ಸಮುದಾಯ ಭವನ ಸೇರಿದಂತೆ ಸಾಕಷ್ಟು ಯೋಜನೆಗಳನ್ನು ನೀಡಿರುವ ನಮ್ಮ ನಾಯಕನಿಗೆ ಈ ಬಾರಿ ಸಚಿವ ಸ್ಥಾನ ನೀಡಲೇಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನಾಗರಾಜ ಗಬ್ಬೂರ, ರಾಜಪ್ಪ ಬಿಲಾನ, ಮಂಜುನಾಥ ಬಿಲಾನ, ದುರ್ಗಪ್ಪ ಗಬ್ಬೂರು, ಬಸವರಾಜ ಗಬ್ಬೂರ ಉಪಸ್ಥಿತರಿದ್ದರು. ಪ್ರಸಾದ ಅಬ್ಬಯ್ಯ ಅವರಿಗೆ ಮೊಟ್ಟ ಮೊದಲಿಗೆ ನೂತನವಾಗಿ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ ಉಪಮುಖ್ಯಮಂತ್ರಿ ಆದಂತಹ ಜಿ. ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ಭಾಗಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಪ್ರಸಾದ ಅಬ್ಬಯ್ಯ ಅವರು ಮೊದಲನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕಳೆದುಕೊಂಡಿರುವುದಕ್ಕೆ ನಮ್ಮ ಈ ಭಾಗಕ್ಕೆ, ಈ ಮತದಾರರಿಗೆ, ನಮ್ಮೆಲ್ಲರಿಗೂ ಬಹಳ ದುಃಖ ತಂದಿದೆ. ಆದ ಕಾರಣ ಮತ್ತೊಮ್ಮೆ ಮುಂಬರುವ ದಿನ ಮತ್ತು ಈ ಸಂಪುಟದಲ್ಲಿ 2ನೇ ಪಟ್ಟಿಯಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಪ್ರಸಾದ ಅಬ್ಬಯ್ಯ ಅವರಿಗೆ ಮತ್ತು ಅವರಿಗೆ ಆ ಅಭಿವೃದ್ಧಿಯ ಅಧಿಕಾರಗಳಂತೂ ನಾವು ಭಾವಿಸ್ತೇವೆ. ಅವರಿಗೆ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಮ್ಗೆ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸವಿದೆ. ಆದ ಕಾರಣ ಈ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳಾದ ಜಿ. ಪರಮೇಶ್ವರ್ ಅವರು ಕೂಡ ಈ ಮಾತಿಗೆ ಹೋಗಲೇಬೇಕು ಅಂತ ನಾವು ಆಗ್ರಹಿಸ್ತೇವೆ. ಮತ್ತು ಈ ಭಾಗದ ನಮ್ಮ ಜನಪ್ರಿಯ ಶಾಸಕರು ತುಂಬಾ ರಾಜಕೀಯದಲ್ಲಿ ಅನುಭವಗಳವರು ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ. ಹಾಗೂ ನಮ್ಮ ಭಾಗಕ್ಕೆ ಅನೇಕ ಅಭಿವೃದ್ಧಿಗಳನ್ನು ಕೆಲಸ ಮಾಡಿದ್ದಾರೆ ಅವರು. ಈ ಭಾಗಕ್ಕೆ ಅವರು ಸಚಿವ ಸ್ಥಾನ ಕೊಡ್ಲೇಬೇಕು. ನಾವು ಸರ್ಕಾರದವರಿಗೆ ಮೊದಲೇ ಇದ್ದವರಿಗೆ ಸಚಿವ ಸ್ಥಾನ ಕೊಡ್ಕೊಂತ ಬಂದಿದ್ದೀರಿ. ನಮ್ಮ ಭಾಗಕ್ಕೆ ಸತತ 3 ಬಾರಿಯಲ್ಲಿಯೂ ಸತತ ಹೆಚ್ಚಿನ ಮತಾಂಕಗಳನ್ನು ಗಳಿಸುವುದರ ಮೂಲಕ ಅವರು ಜನಪ್ರಿಯತೆ ಗಳಿಸಿದ್ದಾರೆ. ಮತ್ತು ಅವರಿಗಾಗಿ ನಾವು ಈ ಸಮಾಜ, ನಮ್ಮ ವೀರಾಪುರ ಓಣಿ ಗೊಲ್ಲರ ಹಾಗೂ ಶಿಕ್ಕಿಲಗಾರ ಸಮಾಜ ಮತ್ತು ಈ ಭಾಗದ ಮತದಾರರು ನಾವು ರಾಜ್ಯ ಸರ್ಕಾರಕ್ಕೆ ಅವರು ಸಚಿವ ಸ್ಥಾನ ಕೊಡ್ಲೇಬೇಕಂತ ಆಗ್ರಹಿಸ್ತೇವೆ. ಪ್ರಸಾದ ಅಬ್ಬಯ್ಯ ಅವರಿಗೆ, ಪ್ರಸಾದ ಅಬ್ಬಯ್ಯ ಅವರಿಗೆ. ತಮ್ಮ ಒಂದು ಈ ಭಾಗಕ್ಕೆ ಏನೇನೋ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಸರ್. ಪ್ರಸಾದ ಅಬ್ಬಯ್ಯ ಅವರು ಸಚಿವರಲ್ಲಿ ಅಥವಾ ಶಾಸಕರಲ್ಲಿ ಒಂದು ಅಭಿವೃದ್ಧಿ ಅಧಿಕಾರರು ಅನ್ಬಹುದು. ಅವರಿಗೆ ಸಚಿವ ಸ್ಥಾನ ಯಾಕೆ ಕೊಡ್ಬೇಕಂತ ನೀವು ಕೇಳ್ಬೇಕಂದ್ರ, ನಮ್ಮ ಭಾಗಕ್ಕೆ ಸುಮಾರು ಲಕ್ಷದ ಒಂದು ಸಮುದಾಯವನ್ನು ಈ ಹಿಂದುಳಿದ ವರ್ಗಕ್ಕೆ ಕಟ್ಟಿಕೊಡಲಿದ್ದಾರೆ. ಅದು ಕಾರ್ಯರೂಪದಲ್ಲಿ ನಡೀತಾ ಇದೆ. ತಮ್ಮ ಮುಂದೆ ಇದು ಹೇಳಿಕೆ ಅಲ್ಲ, ಇದು ಹೊಸವಾಸನೆ ಅಲ್ಲ, ನೀವು ತಾವು ನೋಡ್ಬೋದು. ಮತ್ತು ಈ ಕಮಾನ್ ಆಗಿರ್ಬೋದು ಮತ್ತು ನಮ್ಮ ಸ್ಮಶಾನ, ಅದು ಎಷ್ಟೋ ದಿನಗಳಿಂದ ಹಿಂದೆ ಬಿದ್ದಿರುವಂತ ಸ್ಮಶಾನ ಅಭಿವೃದ್ಧಿಗೆ ಅವ್ರು ಮಾಡ್ತಾ ಇದ್ದಾರೆ. ಅವರಿಗಾಗಿ ನಾವು ಅವ್ರ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಈ ಸಂದರ್ಭದಲ್ಲಿ ಅವ್ರಿಗೆ ಈ ರಾಜ್ಯ ಸರ್ಕಾರ ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಂತ ನಾವು ಆಗ್ರಹಿಸ್ತೇವೆ. ಅವ್ರಿಗೆ ಏನಾದರೂ ಸಚಿವ ಸ್ಥಾನ ಕೊಟ್ರೆ ಹುಬ್ಳಿ ಧಾರವಾಡ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ತಮಗೆ. ಪ್ರಸಾದ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಕೊಟ್ರೆ ಅಭಿವೃದ್ಧಿ ಆಗುವುದು ನೀವು ಕೇಳ್ತಾ ಇದ್ರಿ. ಪ್ರಸಾದ ಅಬ್ಬಯ್ಯ ಅವರು, ಸನ್ಮಾನ್ಯ ಅಬ್ಬಯ್ಯ ಅವರೇ ಅಂದ್ರೆ ಅಭಿವೃದ್ಧಿ ಸರ್. ಅದಕ್ಕಾಗಿ ನಾವು ಅವರಿಗೆ ಸಾಕಷ್ಟು ಅಭಿವೃದ್ಧಿ, ನಾವು ಅವರು ಈ ಭಾಗಕ್ಕೆ ಅಲ್ಲ, ಈ ಕ್ಷೇತ್ರದ ಹೋಗ್ರಿ, ಪೂರ್ವ 72 ಕ್ಷೇತ್ರದಲ್ಲಿ ಯಾವುದೇ ಜಾತ್ಯತೀತ ನೋಡದೆ, ಎಲ್ಲರಿಗೂ ಜಾತಿ ಮತ ಅಂಕ ಯಾವುದು ನೋಡದೆ ಎಲ್ಲರಿಗೂ ಒಂದು ಅಭಿವೃದ್ಧಿ ಕಡೆ ಕೊಂಡೊಯ್ಯುವ ಒಂದು ವ್ಯಕ್ತಿ ಅಂದ್ರೆ ಅದು ಪ್ರಸಾದ ಅಬ್ಬಯ್ಯ ಸಾಹೇಬ್ರು ಸರ್. ನಮ್ಮ ಹೆಸರು ನಾಗರಾಜ್ ಶಿವಪ್ಪ ಗಬ್ಬೂರು. ವತಿಯಿಂದ ನಮ್ಮ ಎಲ್ಲರೂ ಒಂದು ಏನ್ ಮನವಿ ಅಂದ್ರ ಅವ್ರ ಪ್ರಸಾದ ಅಬ್ಬಯ್ಯರಿಗೆ ಒಂದು ಇದು ಸಚಿವ ಸ್ಥಾನ ಕೊಡ್ಬೇಕಾದ ಆಗ ನಮ್ದು